Bangalore landscape possesses very unique features, geological features. But more than 30 to 40% of the Bangalore possess beautiful hillocks, undulations, biodiversity. Fortunately, all our ancestors retained that and installed some god or goddess so that to maintain abuse by human beings. Unfortunately, what happened 1960 onwards, Bangalore attracted people from all over the world in the name of development, and each technology has got its own plus and minuses. The plus is benefit, true. The minus is, what about the West? So all kinds of West also started invading the water, the land, invading the underground water, and at the same time removing the age-old trees, sacred trees, and for roads, etc. This is one of the sites. They used to call it as Dinne Anjaneya landscape. Then this spot was being totally neglected. ಈ 3 ಎಕರೆ ಜಾಗ ಏನಿದೆಯೋ ಅದು ಒಂಥರ ಪೂರ್ತಿ ಒಂಥರ ಯು ಕ್ಯಾನ್ ಸೇ ಡೆಬ್ರಿಸ್ ಡಂಪ್. ಎಲ್ಲ ಬಿಲ್ಡಿಂಗ್ ಡೆಬ್ರಿಸ್ ಆಗ್ಬೋದು ಅಥವಾ ಬೇರೆ ಇನ್ಯಾವುದಾದ್ರು ಕಚಡ ಆಗ್ಬೋದು. ಸಿಟಿಯಿಂದ ಬರೋ ಎಲ್ಲ ಡೆಬ್ರಿಸ್ನ ಆಮೇಲೆ ಗಾರ್ಬೇಜ್ನೆಲ್ಲ ತೊಗೊಂಬಂದು ಡಂಪ್ ಮಾಡಿದರು. ಸೊ ಆಚೆ ಕಡೆ ಬಂದು ಇದನ್ನ ನೋಡೋದಕ್ಕೇ ಇಟ್ ವಾಸ್ ಎನ್ ಐಸೋರ್. ಏನಾದರೂ ಮಾಡಬೇಕು, ಇದೇನು ಇಷ್ಟು ಕಚ್ಚಡವಾಗಿ ಕಾಣುತ್ತಲ್ಲ, ಇದು ಒಂದು ಒಳ್ಳೆ ಗಾರ್ಡನ್ ಥರ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ಈ ಮನೆಗಳಿಗೆ, ನಮಗೆಲ್ಲರಿಗೂ ಎಷ್ಟು ಚೆನ್ನಾಗಿ ಒಳ್ಳೆ ಗಾಳಿ ಒಳ್ಳೆ ಇದೆಲ್ಲ ಸಿಗುತ್ತಲ್ಲ, ನೋಡೋದಕ್ಕೂ ಕೂಡ ಒಂಥರ ಆನಂದ ಇರ್ತದೆ ಅಂತ ಅನ್ನಿಸ್ತು. ಸೊ ದಟ್ ವಾಸ್ ದ ಟೈಮ್ ವೆನ್ ಐ ಥಾಟ್ ದಟ್ ವಿ ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ. ಸೊ ನಾವೇನಾದರೂ ಮಾಡೋಣ ಅಂದರೆ ಫಸ್ಟ್ ನಮಗೆ ಇದಕ್ಕೆಲ್ಲನೂ ಸ್ಫೂರ್ತಿ ಯಾರು ಅಂತಂದರೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು, ಪಿತಾಮಹ ಅವರು. ಸೊ ಅವ್ರನ್ನೇ ಕೇಳೋಣ ಅಂತ. ಅವ್ರಿಗೆ ಹೋಗಿ ಈ ಥರ ಮಾಡೋಣ, ಒಂದು ಗೌರ್ಮೆಂಟ್ ಲ್ಯಾಂಡ್ ಇದೆ, ನಾನು ಇದನ್ನು ಖರ್ಚು ಮಾಡ್ತೀನಿ ಅಂದ ತಕ್ಷಣ ಅವ್ರ ಮುಖದಲ್ಲಿ ಆದಷ್ಟು ಖುಷಿ ನನಗೂ ಇರಲಿಲ್ಲ ಅನಿಸುತ್ತೆ. ಫ್ರಮ್ ದೆನ್ ಆನ್ವರ್ಡ್ಸ್ ಇಟ್ ವಾಸ್ ದ ಫಸ್ಟ್ ಥಿಂಗ್ ದಟ್ ವಿ ಹ್ಯಾಡ್ ಟು ಡೂ ವಾಸ್ ಟು ಕ್ಲಿಯರ್ ದ ಬಿಲ್ಡಿಂಗ್ ಡೆಬ್ರಿಸ್. Means truckloads of debris I have cleared. Almost close to 100 truckloads of debris has gone. And there was a hephazoid growth of jungle, you can say. So ಆ jungle treesನೆಲ್ಲನೂ ಕ್ಲಿಯರ್ ಮಾಡಬೇಕಾಗಿತ್ತು. ಬಿಕಾಸ್ ಇಫ್ ವಿ ವಾಂಟ್ ಟು ನ್ಯೂ ಪ್ಲಾಂಟೇಷನ್ ಮಾಡಬೇಕು ಅಂತಂತಂದರೆ ಟೋಪೋಗ್ರಫಿ ಹೇಗಿದೆ, ಸೊ ಎಲ್ಲಿ ಹಳ್ಳ ದಿನ್ನೆ ಇದೆ, ಕೆಲವು ಕಡೆ ಎಲ್ಲ ತುಂಬ ಹಳ್ಳಗಳಿತ್ತು, ಕೆಲವು ಕಡೆ ಇವಾಗ ನಾವು ಕೂತಿರೋ ಕಲ್ಲುಗಳದೇ ಹ್ಯೂಜ್ ರಾಕ್ಸು, ಹ್ಯೂಜ್ ಬೋಲ್ಡರ್ಸು ಎಲ್ಲ ಇತ್ತು. ಸೊ ಫಸ್ಟ್ ಥಿಂಗ್ ವಾಸ್ ವಿ ಕ್ಲಿಯರ್ಡ್ ದ ಡೆಬ್ರಿಸ್. Then we leveled the land. Then we thought of evolving an ecosystem to improve the health of the community here. Then the one individual came to our attention was Janaki Ammal Ethno Botanical Park. 2 ಕಡೆಯಿಂದ ಪ್ಲ್ಯಾಂಟ್ಸ್ ಸೋರ್ಸ್ ಮಾಡಿದ್ದಾರೆ. ಒಂದು ಬಿಳಿಗಿರಿ ರಂಗನ ಬೆಟ್ಟ, ಅದನ್ನು ರಾಮೇಗೌಡ ಅಂತ ತಂದ್ಬಿಟ್ಟು ಅವ್ರು ನರ್ಸರಿ ಮಾಡಿದ್ದಾರೆ. ಅವ್ರ ನರ್ಸರಿಯಲ್ಲೇ ಸಾಕಷ್ಟು ಗಿಡಗಳಿದೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಸಹಾಯ ಮಾಡ್ತಿರೋರು ಡಾಕ್ಟರ್ ಜಯದೇವ್ ಅಂತ. ಸೊ ಜಯದೇವ್ ಸರ್ ಅವರು ನಮಗೆ ಆಲ್ಮೋಸ್ಟ್ ಒಂದು 500 ಗಿಡ ಕೊಟ್ಟಿದ್ದಾರೆ ಆ ಥರದ್ದು, ಅಂದರೆ ಸ್ಪೆಷಲ್ ಪ್ಲ್ಯಾಂಟ್ಸು, ಮೆಡಿಸಿನಲ್ ಪ್ಲ್ಯಾಂಟ್ಸು. ಮಿಕ್ಕಿದ್ನೆಲ್ಲನೂ ನಾವು ಇಂಡಸ್ ಹರ್ಬ್ಸು ರವೀಂದ್ರ ಅವರು ಒಂದು 1500, ಇಲ್ಲಿ BR ಹಿಲ್ಸಿಂದ ಒಂದು 500 ಸಸಿ ತರಿಸಿದ್ವಿ. ಯಲ್ಲಪ್ಪ ರೆಡ್ಡಿ ಸರ್ ಏನು ಹೇಳಿದ್ರು ಅಂತಂದರೆ, ಏನು ಪ್ಲ್ಯಾಂಡ್ ಆಗಿ ಇಲ್ಲದೆ ಇರಲಿ ಪ್ಲ್ಯಾಂಟೇಷನ್ನು, ಅಂದರೆ ಹ್ಯಾಫೆಸಾಯ್ಡ್ ಆಗಿರಲಿ, ಅಲ್ಲಲ್ಲಿ ಗಿಡ ಹಾಕೋಣ ಅಂತಂತ, ಅದನ್ನು ಮಿಕ್ಸ್ ಮಾಡಿ ಎಲ್ಲ ಕಡೆ ಒಂದೇ ಥರದ್ದು ಸಸಿನೂ ಇಡಬೇಡಿ ಅಂತಂತ. ಸೊ ಆ ಥರ ಮಾಡಿ ನಾವು ಡಿಸೆಂಬರ್ 10ನೇ ತಾರೀಕು 2 ಸ್ಕೂಲ್ ಮಕ್ಕಳುಗಳು, ಅಂದರೆ ಹರಳೂರು ಗೌರ್ಮೆಂಟ್ ಸ್ಕೂಲು, ಆಮೇಲೆ ಕೋನಪ್ಪನಗರ ಗೌರ್ಮೆಂಟ್ ಸ್ಕೂಲು, ಪ್ಲಸ್ ನಮ್ಮ ಈ ಅಪಾರ್ಟ್ಮೆಂಟ್ ಮೆಡೋ ಇನ್ ದ ಸನ್ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಇದನ್ನು ಪ್ಲ್ಯಾಂಟೇಷನ್ ಮಾಡಿದ್ದೀವಿ 10ನೇ ತಾರೀಕು. ಖುಷಿ ಆಗುತ್ತೆ ಗಿಡ ನೆಡಕ್ಕೆ. ಗಿಡಗಳನ್ನು ಬೆಳೆಸುವುದರಿಂದ ಪಕ್ಷಿಗಳಿಗೆ ಮತ್ತೆ ಮನುಷ್ಯರಿಗೆ ತುಂಬಾ ಸಹಾಯವಾಗುತ್ತದೆ. ಅದರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ. ನಾವು ಪರಿಸರ ರಕ್ಷಣೆ ಮಾಡಬೇಕು. We have filled the soil and planted almost 1,500 of native species
with the distance of 10 to 15 feet gap, and 2 spots like high density plantation area. And beauty of this place is it's not just a normal tree species which we have collected, nurtured from past 2 years, more than 150 different types of plants. Species like the bamboo in the avenue, like which is fast growing species. And if you want to plant 5 trees in front of your house, what are those plants? Ashoka, Arista, Punnaga, Shirisha, Priyangu. At least you have to plant these 5 trees. This is not just an oxygen bank. This works as a which also releases so many volatile oils, so many chemicals which are antiviral, antibacterial, antifungal. We have planted all those tree species, and the avenue, the path area actually, which like Kadamba, Bakula, Rudraksha, Punnaga, Champaka and all. And the facing to the water body, we have planted the plants like Pitkalobium dulce, Sihi Hunse and all, which are good for birds to nest and all. And the moringa seed, which purifies the water. Like that, we have carefully selected each and every species and we have planted over there. 10,000 square feet of land which we have created high density plantation, which will be the core area. Nobody can enter inside after 6 months actually, because plants will grow up to 15, 16 feet in 1 year. So it's not a competition, it's a cooperation which grows up to 15 feet, and which will be a place for birds, butterflies and amphibians in that area. ಈಗ ಆಲ್ಮೋಸ್ಟ್ ಒಂದು 6 ತಿಂಗಳಾಗಿದೆ. ಸೊ 6 ತಿಂಗಳಿಂದ ಇದನ್ನು ಮಾಡಿದ ತಕ್ಷಣ ಏನಾಯಿತು ಅಂದರೆ, ಒಂದು ನಾವು ಗಿಡ ನೆಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ಗಿಡಕ್ಕೆ ಆರೈಕೆ ಮಾಡಬೇಕು. ಅದಕ್ಕೆ ಏನು ಬೇಕು ಅಂತಂದರೆ ಫಸ್ಟು ನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಒಳ್ಳೆ ಪಂಪ್, ಹೈ ಕೆಪಾಸಿಟಿ ಪಂಪ್ ಇನ್ಸ್ಟಾಲ್ ಮಾಡಿಬಿಟ್ಟು 2 ಟೈಪ್ ಆಫ್ ಇರಿಗೇಷನ್ ಮಾಡಿದ್ದೀವಿ. ಒಂದು ಡ್ರಿಪ್ ಇರಿಗೇಷನ್ ಟು ದ ಪ್ಲಾಂಟ್ಸು, ಇನ್ನೊಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಫಾರ್ ದ ಗ್ರಾಸ್ ಟು ಗ್ರೋ. ಸೊ ಎರಡನ್ನೂ ಮಾಡಿದ್ದೀವಿ. ಆಮೇಲೆ ಏನಾಯಿತು ಅಂದರೆ, ಈ ಫೆಬ್ರವರಿ, ಮಾರ್ಚು, ಏಪ್ರಿಲಲ್ಲಿ ಸಮ್ಮರ್ ತುಂಬಾ ಜಾಸ್ತಿ ಇತ್ತು, ಸಮ್ಮರ್ ಹೀಟು. ಸೊ ಅದಕ್ಕೇನು ಮಾಡಿದ್ವಿ ಅಂತಂತಂದರೆ, ಅಡಿಷ್ನಲ್ ಪೈಪ್ಸ್ ಹಾಕ್ಕೊಂಡು ಹೋಸ್ ಪೈಪಿಂದ ಒಂದೊಂದು ಗಿಡಕ್ಕೂ ಸಾಕಷ್ಟು ಎಕ್ಸ್ಟ್ರಾ ನೀರು, ಏಕೆಂದರೆ ತುಂಬ ಜಲ್ದಿ ಗಿಡ ಒಣಗೋಗ್ತಾ ಇತ್ತು. ಸೊ ಅದನ್ನು ಕೂಡ ಹಾಕಿ ಕಾಪಾಡಿದ್ದೀವಿ. One day, Sri Yellappa Reddy called me and said, I want your services for a lake. I said, okay sir. When I was brought here to this place, I was wondering what lake is there in this place, because I hail from a village nearby called Sarjapur. I was amazed to see a lake originated from a quarry. And then when I started trying to understand how this started, and the owner of this place told me that this was basically a huge quarry. And then due to rainwater, the quarry started filling it up. And today you have a depth of nearly 100 feet. ಈ ವಾಟರ್ ಬಾಡಿದು ಏನಾಗಿದೆ ಅಂತಂತಂದರೆ, ಫಸ್ಟು ನೀರು ಹೇಗಿದೆ ಅಂತಂತಂದ್ಬಿಟ್ಟು ಅದಕ್ಕೆ ನೀರಿನಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟಿದೆ ಅಂತಂತ ಕಂಡುಹಿಡೀರಿ ಅಂತಂದ್ಬಿಟ್ಟು ರವಿಚಂದ್ರ ರೆಡ್ಡಿ ಅವರು ಹೇಳಿದ ಪ್ರಕಾರ ನಾವು DO ಲೆವೆಲ್ಸ್ ಕಂಡುಹಿಡಿದ್ವಿ. DO ಲೆವೆಲ್ಸ್ ಎನಿಥಿಂಗ್ ಅಬೌವ್ 6 ಇದ್ದರೆ ಫಿಶ್ ಕ್ಯಾನ್ ಸರ್ವೈವ್. ಸೊ ಈ ಫಿಶ್ ಕ್ಯಾನ್ ಸರ್ವೈವ್, ವಾಟರ್ ಇಸ್ ಗುಡ್ ಅಂತ. ನಾಟ್ ಪೋರ್ಟಬಲ್ ವಾಟರ್, ಬಟ್ ಅಟ್ ಲೀಸ್ಟ್ ಇಟ್ಸ್ ಗುಡ್ ಅಂತಂದ್ಬಿಟ್ಟು. ಸೊ DO ಲೆವೆಲ್ ಇಸ್ 6.7 to 6.8 ಇದೆ. ಸೊ the next program of improving the water body is improving the dissolved oxygen content in the water body. We already a water body ನಲ್ಲಿ ಇದ್ದಿದ್ದ ಫ್ಲೋಟಿಂಗ್ ಡೆಬ್ರಿಸು ಇದನ್ನೆಲ್ಲ ಒಂದ್ಸತಿ ಕ್ಲೀನ್ ಮಾಡಿದ್ದೀವಿ. ಈಗ ಇನ್ನೊಮ್ಮೆ ಅದನ್ನು ಕ್ಲೀನ್ ಮಾಡ್ತೀವಿ. ಈಗೇನು ಮಾಡೋಣ ಅಂತಿದ್ದೀವಿ ಅಂತಂದರೆ, ಅಲ್ಲಿ ಒಂದು ಫಿಶಸ್ನ ಡೆವಲಪ್ ಮಾಡೋದು, ಸೊ ದಟ್ ಫಿಶ್ ಇದ್ದರೆ ವಾಟರು ಕ್ಲೀನಾಗಿರ್ತದೆ. ಆಮೇಲೆ ಬರ್ಡ್ಸ್ ಪಾಪ್ಯುಲೇಷನು ಜಾಸ್ತಿ ಬರ್ತದೆ. I was surprised to see nearly 15 to 20 species of birds, flying around the lake, like the pale harrier, Brahmini kite, coots, then dabchicks, then cormorants, then pond herons, night herons, and then egrets, all those things. But the problem is they are not having a habitat for nesting, because the water is deep and there is no foreshore area. So we have discussed with Mr. Rajshekar to build a floating sort of barrage or something like that, floating deck with lot of mud and all that, so that we will have lot of birds like prating coals or sandpipers and terns and lapwings
coming and then looking for nesting areas in this. And we are confident that this can happen. One is this can be used for children to understand how a lake is formed. Number two, what a lake contains. Number three, how revenue can be generated from the lake and utilized for this one. So education purpose, this can be used as an example. And in terms of recreation, people can come, sit around, relax, look at the beautiful water body. And there will be many birds which are going to visit, look at them. And over the years, if we look into the fish fauna existing today in the newly formed lake, then we will come to know what fishes can be introduced. And in my opinion, some of the, I would say, marketable size fish can be used for culture practices, and that can also be harvested from time to time, and the revenue can be generated for, generated revenue can be utilized for the maintenance of the lake. ಗೌರ್ಮೆಂಟ್ ಇದನ್ನು ನಾವೇನೂ ಅವ್ರನ್ನ ಆಕ್ಯುಪೈ ಮಾಡ್ಕೊಂಡಿಲ್ಲ ಅಥವಾ ಇದನ್ನು ನಾವೇನು ಇದು ಮಾಡಿಲ್ಲ. ಇದು ಗೌರ್ಮೆಂಟ್ ಲ್ಯಾಂಡ್ ಹಂಗೆ ಇದೆ, ಗೌರ್ಮೆಂಟ್ ಕ್ವಾರಿ ಹಂಗೆ ಇದೆ, ಆ ಲೇಕ್ ಹಂಗೆ ಇದೆ, ನಾವೇನೂ ಇದು ಮಾಡಿಲ್ಲ. ಬಟ್ ಏನು ಮಾಡಿದ್ದೀವಿ ಅಂದರೆ ಮೊದಲು ಕೆಲವು ಗಿಡಗಳಿತ್ತು, ಬಟ್ ಅದನ್ನೆಲ್ಲ ತೆಗೆದುಬಿಟ್ಟು ಒಳ್ಳೆ ಗಿಡಗಳನ್ನ, ಮೆಡಿಸಿನಲ್ ಪ್ಲ್ಯಾಂಟ್ಸ್ನ, ಒಳ್ಳೊಳ್ಳೆ ಸಸಿಗಳನ್ನೆಲ್ಲ ಹಾಕಿದ್ದೀವಿ. ನಾಳೆ ದಿನ ಇದೊಂದು ಪುಟ್ಟ ಕಾಡಾಗ್ಬೋದು. ಸೊ ಅವಾಗೂ ಕೂಡ ಇಟ್ ಈಸ್ ಅ ಗೌರ್ಮೆಂಟ್ ಅಸೆಟ್ಟೇ ಆಗುತ್ತೆ ಹೊರತು, ಬಟ್ ಇಟ್ ಬಿಕಮ್ಸ್ ಅ ಪಬ್ಲಿಕ್ ಅಸೆಟ್ ಥ್ರೂ ಗೌರ್ಮೆಂಟ್ ದಿಸ್ ಥಿಂಗ್. ಸೊ ಎಲ್ಲರಿಗೂ ಸಹಾಯ ಆಗುತ್ತೆ. One best thing for us is the person like Rajshekhar Reddy. I mean, he followed all the instruction which helped us. If you see here, actually, like how we have amended the soil and added lot of other organic matter to the soil, that's how actually we'll see the tremendous growth in next 2 years, and definitely it will be one of the best places in Bangalore, because it's not just like other 800 parks. Here we have 150 different types of species which are, I mean, very rarely we find in other places in Bangalore. Community support was good. They were also interested because all of them, they benefited from this. What they did is, while we planted the trees, they came with all their siblings, children, everybody, all ages, with their even elders also. They all came, they paid per plant 500 rupees and they planted the trees. That was a very nice this thing for them also. ಅವ್ರಿಗೂ ಕೂಡ ಒಂಥರ ಮಾಡಿದ್ದೀವಿ, ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅನ್ನೋ ಒಂದು ಖುಷಿ ಇತ್ತು. We want to involve the children in a bigger way when we do the floating islands ಎಲ್ಲ ಮಾಡಬೇಕು ಅಂತಂದರೆ ಅವ್ರನ್ನೂ ಕೂಡ ಕರ್ಕೊಂಡು ಅವರೇ ಕೂಡ ಅದನ್ನು ಫ್ಲೋಟಿಂಗ್ ಐಲ್ಯಾಂಡ್ಸ್ ಅದು ಏನು ಮಾಡ್ತೀವೋ ಅದನ್ನೆಲ್ಲ ಪ್ರಾಕ್ಟಿಕಲಾಗಿ ಮಾಡಬೇಕಲ್ವ, ಆ ವರ್ಕ್ಶಾಪ್ ಎಲ್ಲನೂ ಕಂಡಕ್ಟ್ ಮಾಡಿ ಅವ್ರ ಕೈಯಲ್ಲೇ ಮಾಡಿಸೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಅವ್ರನ್ನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನು ಕರೆಸ್ಬಿಟ್ಟು ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. We do talk about how pretty this place will become. So I think there is a positive vibe. I'll give you that lots of other flats in the neighboring area, they also seeing what we are doing, and this is setting the right spirit, and eventually the birds will start talking. Meadows in the Sun is very lucky to be a part of the Janaki Ammal project, and we clearly feel that we are passing on a positive legacy to the generation ahead. The kind of investment I have done, ದುಡ್ಡಿನ ಥರ ನೋಡೋದಕ್ಕೆ ಹೋದರೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ, ಬಟ್ ದ ರಿಸಲ್ಟ್ಸ್ ಅಂದರೆ ಅದ್ರ ನಮಗೇನು ಕೊಡ್ತಾ ಇದೆ, ಈ ಗಿಡಗಳೆಲ್ಲ ನಮಗೇನು ಕೊಡ್ತಾ ಇದೆ ಅಂದರೆ ಆ ಇನ್ವೆಸ್ಟ್ಮೆಂಟ್ ಇಸ್ ಪೀನಟ್ಸ್ ಅಂತ. ಅಂದರೆ ಅದನ್ನು ತಾಳೆ ಮಾಡೋದಕ್ಕೆ ಆಗೋದೇ. ಸೊ ನಾನು ಏನು ಎಲ್ಲರಿಗೂ ಹೇಳೋದಕ್ಕೆ ಬಯಸ್ತೀನಿ ಅಂತಂತಂದರೆ, ಇಂಥದ್ದು ಮಾಡಬೇಕು ಅಂತಂದರೆ ಒಂದೇನು ಅಂದರೆ ಫಸ್ಟ್ ಮಾಡೋದಕ್ಕೆ ನಾವು ಇದರಿಂದ ನನಗೇನು ಸಿಗುತ್ತೆ ಅನ್ನೋದನ್ನ ಬಿಟ್ಬಿಡ್ಬೇಕು. ಅಂದರೆ ಸ್ವಾರ್ಥ ಇಟ್ಕೊಬಾರ್ದು, ಮಾಡೋಣ. ಅಂದರೆ ನಮಗೇನಾಗುತ್ತೆ ಅಂದರೆ ಇದನ್ನು ನಾನು ಕಲ್ತಿರೋದೇನೆಂದರೆ, ಇವಾಗ ಜಾನಕಿ ಅಮ್ಮಾಳ್ ಪಾರ್ಕ್ ಅಂತ ಅಂದ್ಬಿಟ್ಟು ಯಲ್ಲಪ್ಪ ಸರ್ ಹೇಳಿದ್ರು. ಹಿ ಟಾಕ್ಡ್ ಅಬೌಟ್ ದಟ್ ಲೇಡಿ ಆಲ್ಸೋ, ಗ್ರೇಟ್ ಬೊಟಾನಿಸ್ಟು. ಸೊ ಅದರಿಂದ ನಾವು ಇದನ್ನು ಮಾಡಿದ್ದೀವಿ. ಬಟ್ ಜಾನಕಿ ಅಮ್ಮಾಳ್ ಅಂದರೆ ನನಗೇನು ಅನಿಸ್ತು ಅಂತಂದರೆ, ಜಾನಕಿ ಅಂತಂದರೆ ನಾವು ಸೀತಾಮಾತಾನ ಕೂಡ ಜಾನಕಿ ಅಂತೀವಿ. ನಮಗೆಲ್ಲರಿಗೂ ಗೊತ್ತು ಸೀತೆ ಬಂದು ಭೂಮಿ ತಾಯಿ ಮಗಳು ಅಂತಂದ್ಬಿಟ್ಟು. ನನಗೇನು ಅನಿಸ್ತು ಅಂದರೆ, ಗಿಡ ಎಲ್ಲ ನೆಟ್ಟ ಮೇಲೆ ಏನು ಅನಿಸ್ತು ಅಂತಂತಂದರೆ, ಇವಾಗ ಗಿಡ ಎಲ್ಲ ನೆಟ್ಬಿಟ್ಟಿದ್ದೀವಿ, ನಾಳೆ ದಿನ ಅದು ಹೆಂಗೆ ಬೆಳೀತದೋ ಇಲ್ವೋ ಅದು ನನ್ನ ಕಂಟ್ರೋಲಲ್ಲಿ ಇಲ್ಲ, ನನಗೂ ಗೊತ್ತಿರಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಒಂದೇ ಒಂದು ಇಲ್ಲಿ ಬಂದಾಗೆಲ್ಲ ಬೇಡ್ಕೊಳ್ಳೋದು, ಭೂಮಿ ತಾಯಿನ ಬೇಡ್ಕೊತೀನಿ, ನಿನ್ನ ಮಗಳ ಹೆಸರು ಇಟ್ಟಿದ್ದೀವಮ್ಮ ಪಾರ್ಕ್ಗೆ, ಜಾನಕಿ ಅಮ್ಮಾಳು, ಸೊ ನೀನೇ ನೋಡ್ಕೋ ಅಂತಂದ್ಬಿಟ್ಟು ಅಷ್ಟೇ, ಒಂದೇ ಒಂದು ಮಾತು. ಬಟ್ ಅದೇ ಥರನೇ ಇವಾಗ ಅದು ಬೆಳೆದಿರೋದನ್ನ ನೋಡಿದ್ರೆ ಐ ಥಿಂಕ್ ಇಟ್ ಈಸ್ ರೆಸ್ಪಾಂಡಿಂಗ್, ಬಿಕಾಸ್ ಇಟ್ಸ್ ಮದರ್ ಅರ್ತ್. ವಿ ಆಲ್ ಭೂಮಿ ತಾಯಿ ಅಂತೀವಿ, ಮದರ್ ಅರ್ತ್. ಸೊ ತಾಯಿ ಯಾವತ್ತೂ ಕೈ ಬಿಡೋದು.